ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕಿಂಗ್ ಟೌನ್. ಜನ ಮತ್ತೆ ಯಾಕೆ ಆ ಸಿನಿಮಾ ನೋಡ್ತಾ ಇದ್ದಾರೆ? ನನಗಿದೇನು ಅರ್ಥನೇ ಆಗ್ತಾ ಇಲ್ಲ. ಹೀಗಂತ ಶಾಸ್ತ್ರಿ ರಿಲೀಸ್ ಬಗ್ಗೆ ನಿರ್ದೇಶಕ ನಟ ರಾಜ್ ಬಿ ಶೆಟ್ಟಿ ಅಚ್ಚರಿಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ರನ್ನ ಬಂಧಿಸಲಾಗಿದೆ. ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮತ್ತೆ ಜುಲೈ 18ಕ್ಕೆ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಈ ಗ್ಯಾಪ್ ಅಲ್ಲಿ ಸಿನಿಮಾ ಮಂದಿ ದರ್ಶನ್ ನಟಿಸಿದ ಶಾಸ್ತ್ರಿ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. 2005ರಲ್ಲಿ ದರ್ಶನ್ ನಟಿಸಿದ್ದ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿತ್ತು. ಬಾಕ್ಸ್ ಆಫೀಸ್ನಲ್ಲೂ ಕಮಾಲ್ ಮಾಡಿತ್ತು. ದರ್ಶನ್ ಮತ್ತೆ ಈಗ ಜೈಲು ಸೇರಿದ ಬೆನ್ನಲ್ಲೇ ಬರೋಬ್ಬರಿ 19 ವರ್ಷಗಳಾದ್ಮೇಲೆ ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಮುಂದಾಗಿತ್ತು. ಅದರಂತೆ ಈಗ ಸಿನಿಮಾ ಕೂಡ ರಿಲೀಸ್ ಆಗಿ ಉತ್ತಮ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಈ ಬಗ್ಗೆ ರಾಜ್ ಬಿ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ರೂಪಾಂತರ ಸಿನಿಮಾದಲ್ಲಿ ನಟಿಸಿರುವ ರಾಜ್ ಬಿ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಈ ವೇಳೆ ದರ್ಶನ್ ಬಂಧನದ ಬಗ್ಗೆ ಪ್ರಶ್ನೆ ಕೇಳಿದಾಗ ಖಡಕ್ಕಾಗೆ ಉತ್ತರಿಸಿದ್ದಾರೆ. ಚಿತ್ರರಂಗದ ಮೇಲೆ ಇದು ಖಂಡಿತ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು, ನಮ್ಮ ಇಮೇಜ್ ಕೂಡ ಬದಲಾಗುತ್ತೆ. ಕಲೆಕ್ಟಿವ್ ಆಗಿ ನಾವೆಲ್ಲರೂ ಸಂಬಂಧಿಕರೇ. ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ಲರೂ ಸಂಬಂಧಿಕರೇ. KGF ಮಾಡಿದ್ರೆ ಹೇಗೆ ಎಲ್ರಿಗೂ ಹೆಮ್ಮೆ ಅನ್ಸುತ್ತೋ ಹಾಗೆ ನಮ್ಮವರ ಮೇಲೆ ಈ ರೀತಿ ಆರೋಪ ಬಂದಾಗ ನಾವು ಅನುಭವಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸಿನಿಮಾದವರು ಅಂದ ಕೂಡಲೇ ಮನೆ ಬಾಡಿಗೆ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ಇಂಥ ಘಟನೆಗಳು ಚಿತ್ರರಂಗಕ್ಕೆ ಹೊಡೆತ ಕೊಡುತ್ತೆ. ಇಲ್ಲಿ ದರ್ಶನ್ ಅವರದ್ದು ಏನಾದರೂ ತಪ್ಪಾಗಿದ್ರೆ ನ್ಯಾಯಾಲಯ ಎಲ್ರಿಗೂ ಒಂದೇ. ಅದರ ಇಲ್ಲಿ ದರ್ಶನ್ರದ್ದು ಏನಾದರೂ ತಪ್ಪಾಗಿದ್ರೆ ನ್ಯಾಯ ಎಲ್ರಿಗೂ ಒಂದೇ. ಅದರಲ್ಲಿ ಭೇದ ಭಾವ ಇಲ್ಲ. ನ್ಯಾಯದ ಪ್ರಕಾರ ಯಾವ್ದು ಸರಿ ಅದು ಆಗಲೇಬೇಕು. ಎಲ್ರಿಗೂ ನ್ಯಾಯ ಸಿಗಲೇಬೇಕು. ಸಿಕ್ಕಿದ್ರೆ ಮಾತ್ರ ಅದರ ಮೇಲೆ ನಂಬಿಕೆ ಬರುತ್ತೆ. ಅಪರಾಧ ಆಗಿದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲಾಂದ್ರೆ ದರ್ಶನ್ ರಿಲೀಸ್ ಆಗ್ತಾರೆ ಅಂತ ಹೇಳಿದ್ರು. ಹಾಗೆ ದರ್ಶನ್ರ ಶಾಸ್ತ್ರಿ ಸಿನಿಮಾಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ಬಗ್ಗೆನೂ ಮಾತನಾಡಿದ್ದಾರೆ. ಒಂದು ವಿಷಯ ಸತ್ಯ, ದರ್ಶನ್ ಸರ್ಗೆ ಇರುವ ಫ್ಯಾನ್ಸ್ ಬಗ್ಗೆ ಕ್ಲಿಯರ್ ಆಗಿ ವಿವರಿಸೋದಕ್ಕೆ ಬರೋದಿಲ್ಲ. ನೀವು ಎಷ್ಟೇ ದುಡಿದ್ರು, ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು ಅದನ್ನ ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಅಂತ ಅದಕ್ಕೆ ಫಾರ್ಮುಲಾ ಗೊತ್ತಿಲ್ಲ. ಜನರ ಮನಸ್ಸಲ್ಲಿ ಏನಾಗ್ತಾ ಇದೆ, ಜನ ಯಾಕೆ ಆ ಸಿನಿಮಾ ನೋಡ್ತಿದ್ದಾರೆ, ಜನ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನನ್ಗನ್ಸುತ್ತೆ ಇದನ್ನ ನಾವು ಕೊಟ್ಟಿದ್ದಲ್ಲ, ದೇವರು ಕೊಟ್ಟಿದ್ದು ಅಂತ ರಾಜ್ ಬಿ ಶೆಟ್ಟಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ತಪ್ಪು ಮಾಡಿದ್ರೆ ತಿದ್ದುಕೊಳ್ತಾರೆ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವರು ತಿದ್ಕೊಂಡಿರ್ತಾರೆ ಅನ್ಸುತ್ತೆ. ಒಬ್ಬಂಟಿಯಾಗಿ ನಿಂತಾಗ ಅದು ಕಾಡುತ್ತೆ. ಯಾಕಂದ್ರೆ ಒಂದು ಜೀವ ಹೋಗಿದ್ದಲ್ವಾ. ಎಷ್ಟೋ ಸಲ ನಾವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದಾಗ ಹೊಡೆದು ಬಿಡಬೇಕು ಅಂತ ಅನ್ಸುತ್ತೆ. ಅದು ಕೂಡ ಕ್ರೈಮ್ ಅಲ್ವೇ? ನಮ್ಮೊಳಗೆ ಎಲ್ಲೋ ಒಂದು ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ. ಅವ್ರು ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ಮಾಡ್ತಾ ಇರೋದು ಏನು ಅಂತ ಅನ್ಸುತ್ತೆ ಎಂದು ಜಾಣತನದ ಉತ್ತರ ಕೊಟ್ಟಿದ್ದಾರೆ.